ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ಬಜಾಜ್ ಪಲ್ಸರ್ NS 125 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಸ್ಪೆಸಿಫಿಕೇಶನ್ ಬಗ್ಗೆ ಮತ್ತೆ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಮೊದಲನೇದಾಗಿ ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಬಜಾಜ್ ಪಲ್ಸರ್ NS 125 ಬೈಕಿಗೆ ತುಂಬಾನೇ ಕಾಂಪಿಟೇಷನ್ ಇದೆ. ಹೇಳಬೇಕು ಅಂದರೆ TVS ಅಲ್ಲಿ ರೈಡರು, ಹೋಂಡಾದಲ್ಲಿ ಶೈನ್ 125 ಮತ್ತೆ ಹೀರೋದಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಹೀರೋ ಎಕ್ಸ್ಟ್ರೀಮ್ 125R. ಈ ಮೂರು ಬೈಕ್ನ ಬಜಾಜ್ ಪಲ್ಸರ್ NS 125 ಬೈಕ್ ಜೊತೆಗೆ ಇಂಚಿಂಚು ಕಂಪ್ಯಾರಿಸನ್ ಮಾಡಿದಾಗ ಬಜಾಜ್ ಪಲ್ಸರ್ NS 125 ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡೋದು TVS ರೈಡರ್ 125cc ಬೈಕ್. ಯಾವ ರೀತಿ ಅಂದ್ರೆ CC ಅಲ್ಲಿ ಆಗಿರ್ಲಿ, ಸೈಜ್ ಅಲ್ಲಿ ಆಗಿರ್ಲಿ, ಟೆಕ್ ಅಲ್ಲಿ ಆಗಿರ್ಲಿ, ಯಾವುದೇ ಆಂಗಲ್ ಇಂದ ನೋಡಿದ್ರು ಇಟ್ ಈಸ್ ಎನ್ ಡೈರೆಕ್ಟ್ ಕಾಂಪಿಟೇಷನ್ ಟು ದಿ ಪಲ್ಸರ್ NS 125. ಆದ್ರೆ ಬಜಾಜ್ ಪಲ್ಸರ್ NS 125 ಬೈಕ್ ನ ಯಾಕೆ ತಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಬಜಾಜ್ ಪಲ್ಸರ್ NS 125 ಬೈಕ್ನ ತಗೊಳ್ಬೇಕು ಅಂತ ಹೇಳೋದಾದ್ರೆ, ಪೆರಿಮೀಟರ್ ಫ್ರೇಮ್ ಬರುತ್ತೆ. NS 200 ಅಲ್ಲಿ ಯಾವ ಫ್ರೇಮ್ ಬರುತ್ತೆ ಅದೇ ಸೇಮ್ ಈ ಒಂದು ಬೈಕಲ್ಲಿ ಬರುತ್ತೆ. ಆ್ಯಂಡ್ 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಬರುತ್ತೆ. ಆ್ಯಂಡರ್ ಗ್ರಾಬ್ಸ್ ಎಲ್ಲ ಚೆನ್ನಾಗಿದೆ. ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ತರ ಇದನ್ನ ಪೋರ್ಟ್ರೇ ಮಾಡ್ತಿದ್ದಾರೆ. ಯಾವುದೇ ಆಂಗಲ್ ಇಂದನೂ ಒಂದು ಫ್ಯಾಮಿಲಿ ಬೈಕ್ ತರ ಕಾಣಿಸಲ್ಲ, ಒಂದು ಸ್ಪೋರ್ಟ್ಸ್ ಬೈಕ್ ತರ ಈ ಒಂದು ಬೈಕ್ ನ ಡಿಸೈನ್ ಮಾಡಿದ್ದಾರೆ. ಲುಕ್ ವೈಸ್ ಅಂತೂ ಸಾಕತ್ತಾಗಿದೆ. NS 200 ತರಾನೇ ಬಿಟ್ಟಿದ್ದಾರೆ. ಬಟ್ ಈ ಒಂದು ಗಾಡಿ ಸ್ವಲ್ಪ ಚಿಕ್ಕದಾಗಿ ಅನ್ಸುತ್ತೆ. ಯಾಕಂದ್ರೆ CC ಮೇಲೆ ಗಾಡಿ ಮೇಲೆ ವರ್ಕ್ ಮಾಡಿರ್ತಾರೆ. ಯಾಕಂದ್ರೆ ತುಂಬಾ ಬಾಡಿ ದೊಡ್ಡದು ಕೊಟ್ಟು CC ಕಮ್ಮಿ ಕೊಟ್ಟರೆ ಗಾಡಿ ನುಗ್ಗಲ್ಲ ಅಂತ ಹೇಳಿ CC ತಕ್ಕಂತೆ ಬಾಡಿನ ಡಿಸೈನ್ ಮಾಡಿದ್ದಾರೆ. ಬಟ್ ನೋಡಕ್ಕೆ ಲುಕ್ ವೈಸ್ ಎಲ್ಲ ಸೇಮ್ NS 200 ತರಾನೇ ಇದೆ. ಅಂಡ್ ಟ್ಯಾಂಕ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. NS 125 ಅಂತ ರಿಟರ್ನ್ ಮಾಡಿದ್ದಾರೆ. ಅಂಡ್ ಮೇನ್ಲಿ ಹೇಳ್ಬೇಕಂದ್ರೆ ಬಿಲ್ಡ್ ಕ್ವಾಲಿಟಿ ಯಾವುದೇ ಆಂಗಲ್ ಇಂದನೂ ಕಮ್ಮಿ ಮಾಡಿಲ್ಲ NS 200 ಕಂಪೇರ್ ಮಾಡಿದಾಗ. ಸೊ ನೀವು ಲೆಕ್ಕ ಹಾಕಿ NS 200 ಇರ್ಬೇಕಾದ್ರೆ NS 125 ಬಿಟ್ಟಿದ್ದಾರೆ ಅಂದಮೇಲೆ ಅದು ಒಂದು ಏಸ್ಥೆಟಿಕ್ಸ್ ಇರಲೇಬೇಕು ಈ ಒಂದು ಬೈಕಲ್ಲಿ. ಎಸ್ ಇದೆ, ಏನಂದ್ರೆ 4 ಸ್ಟ್ರೋಕ್ 4 ವ್ಯಾಲ್ ಬರುತ್ತೆ. ಬಟ್ ರೈಡರ್ನಲ್ಲಿ 4 ಸ್ಟ್ರೋಕ್ 2 ವ್ಯಾಲ್ ಬರುತ್ತೆ. 4 ಸ್ಟ್ರೋಕ್ 4 ವ್ಯಾಲ್ ಇದ್ರೆ ಗಾಡಿ ತುಂಬಾನೇ ಫಾಸ್ಟ್ ಆಗಿ ಹೋಗುತ್ತೆ ಅಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಗಾಡಿ. ಅಂಡ್ ಓಡಿಸಿ ಹೇಳ್ತಿದ್ದೀನಿ, ಪಕ್ಕ ರಿಲ್ಯಾಕ್ಸ್ ಆಗಿರುತ್ತೆ ಹೈಯರ್ RPMs ಅಲ್ಲಿ. ಅಂಡ್ ಈಗ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ, LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಆ ಒಂದು ಲೈಟ್ ಸ್ಪಾರ್ಕಿಂಗ್ ಲೈಟ್ ತರ ಡಿಸೈನ್ ಮಾಡಿದ್ದಾರೆ. ಡಿಮ್ ಅಂಡ್ ಡಿಪ್ ಎಲ್ಲ ಮಾಡ್ಬೋದು. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಅಂಡ್ ನೀಟಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ ಗುರು. ಅಂಡ್ USB ಚಾರ್ಜಿಂಗ್ ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಇದರಲ್ಲಿ ಈಗ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಅಂದರೆ ನ್ಯಾವಿಗೇಷನ್ ಬರಲ್ಲ, ಬಟ್ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ನಿಮಗೆ ಕಾಲ್ ಅಲರ್ಟ್ಸ್, ಮೆಸೇಜ್ ಅಲರ್ಟ್ಸ್ ಎಲ್ಲ ಬರುತ್ತೆ. ಅಂಡ್ ಕ್ಲೀನಾಗಿ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ ಗುರು. ಓಡಿಸ್ಬೇಕಾದ್ರೆ ಬಿಸ್ಲೇನಾರ ಬಿದ್ದರೆ ಕ್ಲೀನಾಗೆ ನಮಗೆ ಕಾಣಿಸುತ್ತೆ, ಏನು ಶೇಡ್ ಏನಾಗಲ್ಲ, ಫೇಡ್ ಏನಾಗಲ್ಲ. ಬಜಾಜ್ ಕಂಪ್ನಿಯ ರೈಡ್ ಕನೆಕ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಬ್ಲೂಟೂತ್ ಮುಖಾಂತರ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆಗೆ ಸಿಂಕ್ರೊನೈಸ್ ಮಾಡ್ಕೊಬೇಕು. ಆ ಒಂದು ವಿಡಿಯೋನ ನಾನು ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಬೋದು. ಓವರ್ ಆಲ್ ಫ್ರೇಮ್ ಬಗ್ಗೆ, ಗಾಡಿ ಬಗ್ಗೆ, ಮತ್ತೆ ಲುಕ್ಸ್ ಬಗ್ಗೆ, ಮತ್ತೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡಿದಾಗ ನನಗೆ ರೈಡರ್ಕಿನ್ನ ಈ ಒಂದು ಗಾಡಿ ತುಂಬಾನೇ ಸ್ಟೈಲಿಶ್ ಆಗಿ, ಅಗ್ರೆಸಿವ್ ಆಗಿ ಅಂಡ್ ಸ್ಪೋರ್ಟಿ ಲುಕ್ ಅಂತ ಹೇಳ್ಬೋದು. ಬಜಾಜ್ ಪಲ್ಸರ್ NS 125 ಬೈಕ್ನ ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ ಲೆಸ್ಟರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಅಂಡ್ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ. ಅದಕ್ಕೆ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂತ ಕರೀತಾರೆ. ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಸ್ವಿಂಗ್ ಆರಾಮ್ನೆಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್ ಅಂಡ್ ತುಂಬಾನೇ ನೀಟಾಗಿ ಬಿಟ್ಟಿದ್ದಾರೆ ವೀಲ್ಸ್ನೆಲ್ಲ. ಬಟ್ ಈ ಒಂದು ಬೈಕಿಗೆ ಟೈರ್ ಸೈಜು ಒಂದು ಸ್ವಲ್ಪ ಚಿಕ್ಕದಾಗೆ ಕೊಟ್ಟಿದ್ದಾರೆ. NS 200 ಅಲ್ಲಿ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ, ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಫುಟ್ ಪೆಗ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಈ ಒಂದು ಬೈಕ್ ಅಲ್ಲಿ ಕಿಕ್ ಸ್ಟಾರ್ಟರ್ ಬರುತ್ತೆ. ಟ್ಯಾಂಕ್ ಮೇಲೆ ಪ್ಯಾಡಿಂಗ್ ಮಾಡಿದ್ದಾರೆ. ಹುಡುಗರಿಗೆ ಪ್ರವರ್ ಪಾರ್ಟಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಹಾರ್ಡರ್ ಬ್ರೇಕ್ ಮಾಡಿದಾಗ. ಸೈಲೆನ್ಸರ್ ಮತ್ತೆ ಇಂಜಿನ್ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಬಜಾಜ್ ಪಲ್ಸರ್ NS 125 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 124cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 11 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 5 ಸ್ಪೀಡ್ ಗೇಟ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಇದರಲ್ಲಿ ಹೇಳ್ಬೇಕು ಅಂದ್ರೆ DTSI ಇಂಜಿನ್ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ. DTSI ಇಂಜಿನ್ ನಾನು ಇಂಜಿನ್ ಎಲ್ಲ ಚೆಕ್ ಮಾಡಿದಾಗ 2 ಸ್ಪಾರ್ಕ್ ಪ್ಲಗ್ ಏನು ಈ ಒಂದು ಗಾಡಿಯಲ್ಲಿ ಇಲ್ಲ ನಾನು ನೋಡಿದಾಗ. ಬಟ್ DTSI ಇಂಜಿನ್ ಅಂತ ಹೇಳ್ತಾರೆ. ನಿಮಗೆ ಯಾರನ್ನ ಇದು ಕನ್ಫರ್ಮೇಷನ್ ಇದ್ರೆ ಇದು DTSI ಇಂಜಿನ್ ಅಂತ ಕಾಮೆಂಟ್ ಹಾಕಿ. ನನ್ನ ಪ್ರಕಾರ ಇದು DTSI ಇಂಜಿನ್ ಅಲ್ಲ. DTSI ಇಂಜಿನ್ ಅಂದರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ ಕರೀತಾರೆ. ಈ ಒಂದು ಬೈಕಲ್ಲಿ ಆ ಒಂದು
ಫೀಚರ್ ಏನಿಲ್ಲ. ಆಕ್ಚುಲಿ ಪಲ್ಸರ್ ಬೈಕ್ಸ್ ಅಲ್ಲಿ ಇರಬೇಕು, ಬಟ್ ಈ ಒಂದು ಬೈಕಲ್ಲಿ ಇಲ್ಲ. ಇನ್ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 40 to 45 ಬರುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ನಿಮಗೆ ಸರ್ವಿಸ್ ಕಾಸ್ಟ್ 2,000 ಇಂದ 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು. ಓವರಾಲ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ 5 ರೇಟಿಂಗ್ಸ್ಗೆ ನಾನು 4.5 ಕೊಡ್ತೀನಿ. ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಮೈಲೇಜ್ ಎಲ್ಲಾನು ಪರ್ಫೆಕ್ಟ್ ಆಗಿದೆ. ಸೊ ಇನ್ನೇನು ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ 2024 ಬಜಾಜ್ ಪಲ್ಸರ್ NS 125 ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ದಿಸ್ ಈಸ್ ದಿ ಕೀ. ಗಾಡಿನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ, ಎಂಜಿನ್ನ ಸೌಂಡ್ ಈ ಥರ ಕೇಳಿಸಿದೆ. ಸೊ ಲೆಟ್ಸ್ ಗೋ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಹ್ಯಾಂಡ್ಲಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಗುರು. ನನಗೆ NS 200 ಫೀಲ್ ಕೊಡ್ತಿದ್ದೆ, ಬಟ್ ಇದು NS 125 4 ಸ್ಟ್ರೋಕ್ 4 ವೀಲ್ ಬೈಕು. ಪರ್ಫಾರ್ಮೆನ್ಸು ಅದೇ ಥರನೇ ಇದೆ, ಬಟ್ ಇಟ್ಸ್ ಅನ್ ಲೋಯರ್ CC ಇಂಜಿನ್. ಛೋಟಾ ಬ್ರದರ್. ಬ್ರೇಕಿಂಗ್ ಅಲ್ಟಿಮೇಟು. ಸೆಕೆಂಡ್ ಗೇರಲ್ಲಿದ್ದೀನಿ. ಸೊ ಈಗ ಲೈಟ್ ಹಾಕೋಣ ಅಂದರೆ ಮುಂದ್ಗಡೆ ಕಾರೇ ಬಂದ್ಬಿಡ್ತಲ್ಲ ಗುರು. ಸೊ ಇದು ನಾರ್ಮಲ್ LED ಲೈಟ್ ಕಾಣಿಸ್ತಿದೆಯಲ್ಲ, ಆ್ಯಂಡ್ ಈಗ ಹೈ ಬೀಮ್ ಹಾಕ್ತೀನಿ. ಸೊ ಈ ಥರ ಲೈಟ್ ಫಾಲ್ ಆಗುತ್ತೆ. ಹ್ಯಾಂಡಲ್ ಬಾರ್ನಲ್ಲಿ ಲೈಟ್ ಗ್ಲೋ ಆಗ್ತಿದೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲೈಟ್ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ರೋಡಿಗೆ ಬಂದೆ. ಲೆಟ್ಸ್ ಟೆಸ್ಟ್ ದಿಸ್ ಬೈಕ್ ಇನ್ ದಿ ರೋಡ್. ರಿಸ್ಟ್ ಪೇನ್ ಎಲ್ಲ ಬರಲ್ಲ. ಪಕ್ಕ ಇದು NS 200 ಪಕ್ಕ ರಿಯಲ್ ಬ್ರದರ್ ಇದು. ಯಾಕಂದರೆ ಸ್ವಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಆ ಒಂದು ಪೆರಿಮೀಟರ್ ಫ್ರೇಮ್ ಇರೋದ್ರಿಂದ. ಡಾಗಿ ವೆಯ್ಟ್ ನೋಡಿ, ಪಿಕಪ್ ಯಾವ ಥರ ಇದೆ. ವಾವ್ ವಾವ್ ವಾವ್, ದಿಸ್ ಈಸ್ ಪಲ್ಸರ್. ನನ್ನ ವೆಯ್ಟ್ ಬಂದು 90 kg. ಗಾಡಿ ಯಾವ ಥರ ಹಪ್ಪತ್ತೆ ಅಂತ ನೋಡಿ. ಥರ್ಡ್ ಗೇರಲ್ಲೇ ಪಿಕಪ್ ಸಖತ್ತಾಗಿದೆ. ಈಗ ಒಂದು 70 ಇರ್ಬೋದು ಸ್ಪೀಡು. ಬ್ರೇಕ್ ಹೊಡಿತೀನಿ. ವಾವ್, ಬ್ರೇಕಿಂಗು ಚೆನ್ನಾಗಿದೆ. ಹ್ಯಾಂಡಲ್ ಬಾರ್ ತುಂಬಾ ನೀಟಾಗಿ ಬಿಟ್ಟಿದ್ದಾರೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು. ಸೊ ಓಡಿಸ್ಬೇಕಾದ್ರೆ ಏನು ನಮಗೆ ರಿಸ್ಟ್ ಪೇನ್ ಎಲ್ಲ ಬರಲ್ಲ. ಆ್ಯಂಡ್ ರಿಲ್ಯಾಕ್ಸಾಗೆ ಏನು ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು. ಸೊ ಈಗ ಹೈವೇಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗೋದು ಅಂತ ನೋಡೋಣ. ಫಸ್ಟ್ ಗೇರಲ್ಲಿದ್ದೀನಿ. ಸೆಕೆಂಡ್, ಥರ್ಡ್, ಫೋರ್ತ್. 6000 RPM ಮೇಲೆ ಹೋದರೆ ಗಾಡಿ ಸ್ಮೂತಾಗಿ ಮೂವ್ ಆಗುತ್ತೆ. ಅಲ್ಲಿ ತನಕ ಒಂದು ಸ್ವಲ್ಪ ಎಗರಾಡುತ್ತೆ. ಫೋರ್ತಲ್ಲಿದ್ದೀನಿ. ಇದು 50ಗೆ ಆಗಿದೆ. ರಿಲ್ಯಾಕ್ಸಾಗಿ ಮೂವ್ ಆಗ್ತಿದೆ. 6000 RPM ಮೇಲೆ ಹೋದರೆ ಗಾಡಿ ವೈಬ್ರೇಷನ್ನೇ ಬರಲ್ಲ. ನೋಡಿ ಗಾಡಿ ಯಾವ ಥರ ಮೂವ್ ಆಗುತ್ತೆ. ಗೇರು ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಮನೋವರೆಲ್ಲ ಆರಾಮಾಗಿ ಕಾಣ್ಬೋದು. ಓ, ಸ್ಟೇಬಲ್ ಆಗಿದೆ.
ಥರ ಎಲ್ಲ ಆಟ ಆಡ್ಬೋದು ಗುರು. ಈ ಥರ ಎಲ್ಲ ಓಡಿಸ್ಬೋದು. ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ. ಫೋರ್ತಲ್ಲಿದ್ದೀನಿ. ಆರನ್ ಚೇಂಜ್ ಮಾಡಿಸ್ಕೊಬೇಕು. 50 ಆಗಿದೆ. ರಿಲ್ಯಾಕ್ಸ್ ಆಗಿ ಹೋಗ್ತಿದೆ. ಸಿಂಗಲ್ ಹ್ಯಾಂಡಲ್ ಓಡಿಸ್ತಿದ್ದೀನಿ. ಲೆಕ್ಕ ಹಾಕಿ ಗಾಡಿಯ ಒಂದು ಸ್ಟೆಬಿಲಿಟಿ ಹೆಂಗಿದೆ ಅಂತ, ಅದು ಟಾಪ್ ಸ್ಪೀಡಲ್ಲಿ. ಬನ್ನಿ ಈಗ ಸಿಟಿಯಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ವಾವ್, ಇಂಪ್ರೆಸಿವ್. ವಾವ್, NS 200 ಗುರು. ವಿಂಡ್ ಬ್ಲಾಸ್ಟ್ ಆಗುತ್ತೆ, ಕೈಗೆಲ್ಲ ವಿಂಡ್ ಬ್ಲಾಸ್ಟ್ ಆಗ್ತಿದೆ, ಕಾಲಿಗೆ ಆಗ್ತಿಲ್ಲ. ಯಾಕಂದರೆ ಇದು ಒಂದು ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ ಕ್ಲೀನಾಗಿ ಡಿಸೈನ್ ಮಾಡಿರ್ತಾರೆ, ವಿಂಡೆಲ್ಲ ಕ್ಲೀನಾಗಿ ಬ್ಲಾಸ್ಟ್ ಆಗಲಿ ಅಂತ. ಬಟ್ ಕೈಗಂತೂ ಹೊಡಿತಿದೆ. ಇನ್ನು ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಒಂದು ಪಕ್ಕಾ ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಥರ ಬಿಟ್ಟಿದ್ದಾರೆ. ರೈಡಿಂಗ್ ಪೊಸಿಷನ್ ಬಂದು ಅಪ್ರೈಟು ಆ್ಯಂಡ್ ಫುಟ್ ಪೆಕ್ಸು ರೇರ್ ಸೆಟಪ್ ಇದೆ. ಇದರಲ್ಲಿ ಕಿಕ್ ಸ್ಟಾರ್ಟರ್ ಬರುತ್ತೆ. ಸೊ ಬೆನಿಫಿಟ್ ಏನಪ್ಪ ಅಂದರೆ ಗಾಡಿ ಎಷ್ಟೇ ದಿವಸ ನಿಲ್ಸಿದ್ರು ಕಿಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಇದ್ದರೆ, ಬರೀ ಸೆಲ್ಫ್ ಇದ್ದರೆ ಇನ್ ಕೇಸ್ ಅದನ್ನ ಶೋರೂಮಿಗೆ ತಗೊಂಡೋಗ್ಲೇಬೇಕಾಗುತ್ತೆ. ಬಟ್ ಇದರಲ್ಲಿ ಏನಂದರೆ ಬೆನಿಫಿಟ್ಟು ಕಿಕ್ ಸ್ಟಾರ್ಟರ್ ಇರುತ್ತೆ, ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡೆಲ್ಲ ಓಡಿಸ್ಬೋದು. ಆ್ಯಂಡ್ ಇದು ಹೇರ್ ಕೂಲ್ಡ್ ಇಂಜಿನ್ನು. ಪಿಕಪ್ ಯಾವ ಥರ ಕಾಣುತ್ತೆ ನೋಡಿ. LCD ಡಿಸ್ಪ್ಲೇ ಸಕಾಲಾಗಿ ಕಾಣ್ತಿದೆ, ವಿಸಿಬಿಲಿಟಿ ಇದೆ ಡೇ ಟೈಮಲ್ಲೂ. ಪಿಕಪ್ ಸಖತ್ತಾಗಿದೆ 4th ಗೇರಲ್ಲೂ. ಪಾತಲ್ಸಲ್ಲಿ ಈ ಒಂದು ಗಾಡಿನ ನುಗ್ಸಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಸಸ್ಪೆನ್ಷನ್ ಅವೆಲ್ಲ ವಾವ್, ಕೆಸರೆ ಆಗ್ಬಿಟ್ಟಿದೆ. ಬ್ಯಾಕ್ ಸೈಡ್ ಆ್ಯಸ್ ಯೂಶುವಲ್ ನೈಟ್ರಾಕ್ಸ್ ಮೋನೋಶಾಕ್ ಸಸ್ಪೆನ್ಷನ್ನು ಚೆನ್ನಾಗೇ ಇರುತ್ತೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ನಾರ್ಮಲ್ ಅಂತ ಹೇಳ್ಬೋದು. ಒಂದೇ ರೋಡು, ಹೋಗೋದು ಬರೋದು, ಯೂಟರ್ನ್ ಎಲ್ಲ ಆರಾಮಾಗೆ ತಾನ್ಬೋದು. ಯಾಕಂದರೆ ಇದು NS ಗುರು. NS ಬಾಡಿ ಫ್ರೇಮ್ ಇರುತ್ತಲ್ಲ, ಅದು ಒಂಥರ ಆಫ್ ರೋಡು ಆನ್ ರೋಡು 2 ಕ್ಯಾಟಗರಿಗೂ ಸೇರುತ್ತೆ. ವಾವ್, ಬೇಡ ಇಳಿಸೋದು. ಈ ಒಂದು ಗಾಡಿನೆಲ್ಲ ತಾಲೂಕ್ ಲೆವೆಲ್ ಲೈಕ್ ಈಗ ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು, ಈಗ ತುಮಕೂರಿಂದ ಚಿಕ್ಕನಾಯಕನಹಳ್ಳಿಗೆ ಹೋಗೋಕ್ಕೆ ಅಥವಾ ತುಮಕೂರಿಂದ ಶಿರಾಗೆ ಹೋಗೋಕ್ಕೆ ಈ ಒಂದು ಗಾಡಿ ಮಾಡಿಸಿದಂತ ಹೇಳ್ಬೋದು. ಯಾಕಂದರೆ ಒಂದು 40 ಕಿಲೋಮೀಟರ್ ಡೈಲಿ ಅಡ್ಡಾಡ್ತೀರಂದರೆ ಈ ಗಾಡಿ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ನಿಮಗೆ ಬಾಡಿ ಪೇನ್ ಬರಲ್ಲ. ಸ್ಪ್ಲೆಂಡರಲ್ಲಿ ಏನಾರು ಅಡ್ಡಾಡ್ಬಿಟ್ರೆ ಅದು ಬಾಡಿ ಪೇನ್ ಕೊಡುತ್ತೆ. ಯಾಕಂದರೆ ಅದು CC ಕಮ್ಮಿ, ಪವರ್ ಕಮ್ಮಿ. ಸೊ ಅದರಿಂದ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದು CC ಜಾಸ್ತಿ ಮತ್ತು ಪವರು ಜಾಸ್ತಿ, 4 ಸ್ಟ್ರೋಕ್ 4 ವ್ಯಾಲ್ವು. ಅದರಿಂದ ನಮಗೆ ಬೇಗ ಟ್ರಾವೆಲ್ ಆಗ್ತೀವಿ. ಅದಕ್ಕೋಸ್ಕರ ಈ ಒಂದು ಬೈಕ್ಸ್ನೆಲ್ಲ ತೊಗೊಳ್ಬೇಕು. ಮೈಲೇಜ್ ಅರೌಂಡ್ 40 ಕೊಡುತ್ತೆ ಹೈಯರ್ ಸ್ಪೀಡ್ಸ್ ಹೋದಾಗ. ಸಿಟೀಸಲ್ಲಿ ಅರೌಂಡ್ 45 ಕೊಡ್ಬೋದು ಅಂದ್ಕೊತೀನಿ, ಇನ್ ಕೇಸ್ 30-40 ಓಡಿಸೋದು ಅಷ್ಟೇ. NS 400Z ಅಂತ ಬಿಟ್ಟಿದ್ದಾರೆ. ಆ್ಯಕ್ಚುಯಲ್ NS 400 ಬೇರೆ ಥರನೇ ಬರುತ್ತೆ. DTSI ಇಂಜಿನ್ ಬಿಟ್ಟರೆ ಮಾತ್ರ, 400cc ಒಳಗೆ DTSI ಇಂಜಿನ್ ಬಿಟ್ಟರೆ ಮಾತ್ರ ಅದು NS 400. ಅಲ್ಲಿ ತನಕ ಅದು NS 400Z ಅಷ್ಟೇ ಬೈಕ್. ಅದು ಯಾವುದೇ ಕಾರಣಕ್ಕೂ NS ಫ್ಯಾಮಿಲಿಗೆ ಸೇರಲ್ಲ ನನ್ನ ಪ್ರಕಾರ.
ನೋಡಿದ್ರಲ್ಲ, ಅಲ್ಲಿಂದ ನಾನು ಓಡಿಸ್ಕೊಂಡು ಬರ್ಬೇಕಾರೆ ನಾನು ಸಿಂಗಲ್ ಹ್ಯಾಂಡಲ್ ಓಡಿಸ್ದೆ. ಸೆಂಟರ್ ಆಫ್ ಗ್ರಾವಿಟಿ, ಬಾಡಿ ಡಿಸ್ಟ್ರಿಬ್ಯೂಷನು, ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನು ಮಸ್ತಾಗಿದೆ. ಅಂದರೆ 125cc ಅಂತ ಏನು ಇದನ್ನು ಕೇಳಿಸಿಲ್ಲ, ಇದೂ ಅದೇ ಥರನೇ ಬಿಟ್ಟಿದ್ದಾರೆ. ಸಿಟಿಯಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಪಿಕಪ್ ಚೆನ್ನಾಗಿದೆ, ಸ್ಟಾಪ್ ಆಗಲ್ಲ. ಯಾಕಂದರೆ ಸೇಮ್ 11 PS ಆಫ್ ಪವರ್ ಕೊಟ್ಟಿದ್ದಾರೆ ಮತ್ತು 11 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ. ಅದರಿಂದ ಸಿಟಿಯಲ್ಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ನೀವು ಮೂವ್ ಮಾಡ್ತೀರಾ, ಗಾಡಿ ನಿಲ್ಲ ಚಾನ್ಸಸ್ ಇಲ್ಲ ಜಾಸ್ತಿ. ಆ್ಯಂಡ್ ಆ್ಯಕ್ಚುಲಿ ನೀವು ನೋಡ್ತಿದ್ದೀರಾ, ನಾನು ಸೆಕೆಂಡ್ ಗೇರಲ್ಲಿ ಇದ್ದೀನಿ, ಕ್ಲಚ್ ಅಗ್ಲಗ್ಲ ಇಟ್ಕೊತಿದ್ದೀನಿ. ಈ ಥರ ಎಲ್ಲ ಆಟಾಡೋಕ್ಕೆ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ನೀವು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ನೋಡ್ತಿದ್ರಾ, ಇದು ಯೂನಿವರ್ಸಿಟಿ ರೋಡು. ನೀವು ಡೈಲಿ ಇಂಥ ರೋಡಲ್ಲೇ ಅಡ್ಡಾಡೋದು. ಬ್ಯಾಲೆನ್ಸಿಂಗಂತೂ ಹೆವಿಯಾಗಿದೆ, ಪಕ್ಕ ಹೇಳ್ತೀನಿ. 100cc ಸ್ಪ್ಲೆಂಡರ್ ಈಸ್ ಮೈಲೇಜ್ ಕೊಡುತ್ತೆ, ಬಟ್ ಪರ್ಫಾರ್ಮೆನ್ಸ್ ವಿತ್ ಮೈಲೇಜ್ ಬೇಕಂದ್ರೆ NS 125 ಬೈಕ್ ಬರಬೇಕು. ಇಲ್ಲ ಹೀರೋಗೆ ಹೋಗಿ, ಹೀರೋ ನನಗೇನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ಅನ್ಸಲ್ಲ. ಅದು ಬರೀ ಅದು ಸರ್ವಿಸ್ ಕಾಸ್ಟ್ ಎಫೆಕ್ಟಿವ್ ಇದೆ ಅಷ್ಟೇ ಹೊರತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲ. ಅದು ಲುಕ್ಸ್ ಮಾತ್ರ ಸ್ಪೋರ್ಟಿ ಲುಕ್ ಇರುತ್ತೆ, ಪರ್ಫಾರ್ಮೆನ್ಸ್ ಏನು ನನ್ನ ಪ್ರಕಾರ ಅದು ನಿಮಗೆ ಸರ್ವಿಸ್ ಕಾಸ್ಟ್ ಕಮ್ಮಿ ಆಗಬೇಕಂದ್ರೆ ಹೀರೋ ಹೋಗಿ ಅಷ್ಟೇ ನಾನು ಹೇಳೋದು. ನಿಮಗೆ ಸರ್ವಿಸ್ ಕಾಸ್ಟು ಕಮ್ಮಿ ಇರಬೇಕು, ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು, ಮೈಲೇಜು ಚೆನ್ನಾಗಿರಬೇಕು ಅಂದರೆ ಪಲ್ಸರ್ N125 ಬನ್ನಿ. ಪಲ್ಸರ್ ಸೀರೀಸಲ್ಲಿ ಯಾವ ಗಾಡಿಯಾರ ತೊಗೊಳ್ಳಿ, ಸರ್ವಿಸ್ ಕಾಸ್ಟ್ ಕಮ್ಮಿನೇ. ಅಂದರೆ ಬೇರೆ ಒಂದು ಕಂಪ್ನಿ ಕಂಪೇರ್ ಮಾಡಿದ್ರೆ, ಅಂದರೆ ಹೇಳಲ್ಲ ಯಾವ ಕಂಪ್ನಿ ಅಂತ, ಸರ್ವಿಸ್ ಕಾಸ್ಟ್ ಕಮ್ಮಿ. ಓಹೋ, ಬ್ರೇಕ್ ಚೆನ್ನಾಗಿರಬೇಕು. ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಇಟ್ಸ್ ಓಕೆ. ಸಿಟಿ ಲಿಮಿಟ್ಸಲ್ಲಿ ಓಡಾಡೋಕ್ಕೆ ಈ ಗಾಡಿ ಮಾಡ್ದಂಗಿದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಡೀಸೆಂಟ್ ಆಗಿದೆ, ತುಂಬ ಬೌನ್ಸಿ ಆಗಿಲ್ಲ. ಹೈವೇಸಲ್ಲಿ ಓಡಿಸೋದ್ನಲ್ಲ, ಸೊ ಅದು ಬೌನ್ಸಿ ನೇಚರ್ ಇಲ್ಲ, ಸ್ಟೇಬಲ್ ಆಗಿದೆ. ನೋಡಿ, ಈ ಥರ ಇದ್ರೆ ಗಾಡಿ ಬ್ಯಾಲೆನ್ಸಿಂಗು ಸಖತ್ತಾಗುತ್ತೆ. ಅವರು ಕಾರ್ ಹತ್ರ ತಗೊಂಡ್ಬಂದು ಬ್ಯಾಲೆನ್ಸಿಂಗ್ ಚೆನ್ನಾಗಾಯಿತು. ಪರ್ಫಾರ್ಮೆನ್ಸ್ ನೋಡಿ ಅಜ್ಜಿ, ಸಖತ್ತಾಗುತ್ತೆ. ಹಾರ್ಡರ್ ಬ್ರೇಕ್ ಮಾಡಿದೆ, ಏನು ನನ್ನ ಒಂದು ಪ್ರೈವೇಟ್ ಪಾರ್ಟಿಗೇನು ನೋವೇನು ಆಗಲಿಲ್ಲ, ಯಾಕಂದರೆ ಪ್ಯಾಡಿಂಗ್ ಮಾಡಿದ್ದಾರೆ. ಆ್ಯಂಡ್ ಸೀಟಿಂಗ್ ರೂಮ್ ಇದೆಯಲ್ಲ, ಹಿಂದೆ ಮುಂದೆ ಆರಾಮಾಗಿ ಕುತ್ಕೊಳ್ಬೋದು. ಸೊ ಅದರಿಂದ ನೀವು ಹಿಂದೆ ಕುತ್ಕೊಂಡ್ರೆ ಬೆಟರು. ತುಂಬ ಮುಂದೆ ಕುಂದಿದ್ರೆ ಆಬ್ವಿಯಸ್ಲಿ ಯಾವುದೇ ಗಾಡಿ ಆಗಲಿ, ಅಂದರೆ ಟ್ಯಾಂಕ್ ದೊಡ್ಡದಿದ್ರೆ ತಗಲುತ್ತೆ. ಆ್ಯಂಡ್ ನನ್ನ ಒಂದು ತೈಸು ಕ್ಲೀನಾಗಿ ಟ್ಯಾಂಕಿಗೆ ಹಗ್ಗಾಗಿದೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಕ್ಲೀನಾಗಿಬಿಟ್ಟಿದ್ದಾರೆ ಟ್ಯಾಂಕ್ನ. NS 200 ಥರನೇ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಎಲ್ಡಾಡ್ಬೋದು NS 200 ಥರನೇ. ರೈಡಿಂಗ್ ಲೈನ್ ಆರಾಮಾಗಿ ಚೇಂಜ್ ಮಾಡ್ಬೋದು. ವಾವ್, ನನ್ನ ಹೈಟ್ ಬಂದು 5.7. ನನ್ನ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗ್ತಿದೆ. ಗೇರ್ ಸ್ಲಿಕ್ ಚೇಂಜ್ ಆಗುತ್ತೆ ಗುರು, ಟರ್ನಿಂಗ್ ರೇಡಿಯಸ್ ಎಲ್ಲ ಕಮ್ಮಿ ಇದೆ. ಈ ಒಂದು ಗಾಡಿ ಸಖತ್ತಾಗಿದೆ 125cc. ಈ ಒಂದು ಗಾಡಿ ಬಜಾಜ್ ಪಲ್ಸರ್ NS 125 ಬೈಕ್ನ ತೊಗೊಳಂಗಿದ್ರೆ RV ಬಜಾಜಿಗೆ ಬಂದು ತೊಗೊಳ್ಳಿ.
ಈ ಒಂದು ಗಾಡಿಯಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.